ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನಿವತ್ತು ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಇದು ದೀಪಾವಳಿ ಮುಂಚಿನ ವಿಡಿಯೋ. ಮನೆ ಕ್ಲೀನಿಂಗ್ ಆಗ್ತಾಯಿತ್ತು, ಮಾಡ್ತಾಯಿದ್ದೆ. ಹಾಗೆ ಒಂದು ಚಿಕ್ಕದಾಗಿ ವಿಡಿಯೋನ ಕೂಡ ಮಾಡಿಕೊಂಡೆ. ದೀಪಾವಳಿ ವಿಡಿಯೋನ ಮಾಡಲಿಕ್ಕಾಗಿಲ್ಲ ನನಗೆ. ಅಷ್ಟು ಗರ್ಜೇನಿರಲ್ಲ ನಮ್ಮ ಕಡೆ. ಮಾಮೂಲಿ ಆಕಾಶ ದೀಪ ಮಾಡೋದು, ಹಾಕೋದು, ದೇವರಿಗೆ ಪೂಜೆ ಮಾಡೋದು. ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನು ಹಾಕ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಇಲ್ಲಿ ನಾನು ಕ್ಲೀನಿಂಗ್ನ ಮಾಡ್ತಾಯಿದ್ದೀನಿ. ಹಬ್ಬಕ್ಕೆ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರ ಮನೆಗಳಲ್ಲೂ ಕೂಡ ಕ್ಲೀನಿಂಗ್ ಇದ್ದೇ ಇರುತ್ತೆ ಹಬ್ಬ ಬಂತಂದರೆ. ಸೊ ನಾನು ಕೂಡ ಕ್ಲೀನಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ಯಾಸ್ ಹತ್ರ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮನೇಲಿ ಪೇಂಟ್ ಎಲ್ಲ ಹೊಡೆದಿದ್ದಾರಲ್ಲ, ಅಲ್ಲಿ ಹೊಗೆ ಎಲ್ಲ ಬಿದ್ದು ಕಲೆಗಳಾಗಿವೆ. ಸೊ ಅವನ್ನು ಕೂಡ ನಾನು ಬಟ್ಟೆಯ ಸಹಾಯದಿಂದ ಒರೆಸ್ಕೊಳ್ತೀನಿ. ಆದಷ್ಟು ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಕ್ಲೀನ್ನ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುಮಾರು 45 ವರ್ಷಗಳ ಹಿಂದಿನ ಮನೆ ಇದು. ಸೊ ಹಾಗಾಗಿ ಸ್ವಲ್ಪ ಕಷ್ಟನೇ ಕ್ಲೀನ್ ಮಾಡೋದು. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿಂದ ಹೊಗೆ ಬರೋದು. ಸೊ ಹಾಗಾಗಿ ಮನೆಯೆಲ್ಲ ಗೋಡೆ ಎಲ್ಲ ಕಪ್ಪಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಗ್ಯಾಸ್ ಹತ್ರ ನಾನು ಕ್ಲೀನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಪಕ್ಕದಲ್ಲಿರೋ ಗೋಡೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಕಾಟನ್ ಬಟ್ಟೆನ ತೊಗೊಂಡ್ರೆ ಈಸಿ ಆಗುತ್ತೆ ಗೋಡೆಗಳನ್ನೆಲ್ಲ ಒರೆಸ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಆಗಿದೆ ಗೋಡೆ. ಮಸಿ ಕಲೆ ಬಿದ್ದು ಹೊಗೆ ಬರುತ್ತೆ, ಆ ಕಲೆಗಳೆಲ್ಲ ಹಿಡ್ಕೊಂಡಿರ್ತವೆ. ಸೊ ಇಲ್ಲಿ ಅಡುಗೆ ಮನೆಯಲ್ಲಿ ಅದೇ ಕೆಲಸ ನನಗೆ. ಗೋಡೆಗಳಲ್ಲಿ ಹಿಡ್ದಿರೋ ಹೊಗೆನ ತೆಕ್ಕೊಳ್ಳೋದು. ಸೊ ಆದಷ್ಟು ಕ್ಲೀನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೆಲ್ಲ ಯಾವ ರೀತಿ ಹಬ್ಬನ ಆಚರಿಸ್ರಿ, ಹಾಗೆ ಯಾವ ರೀತಿ ನಿಮ್ಮ ದೀಪಾವಳಿ ಹಬ್ಬ ನಡೀತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಮ್ಮ ಕಡೆ ಎಲ್ಲ ಮಾಮೂಲಿ ಮೆತ್ತೆ ಕಡುಬು, ಸಿಹಿ ಕಡುಬು ಮಾಡ್ತಾರೆ. ಮೆತ್ತೆ ಮತ್ತು ಬೆಲ್ಲನ ಹಾಕಿಬಿಟ್ಟು ಇಡ್ಲಿ ಥರ ಮಾಡ್ತಾರೆ. ಕಡುಬು ಅಂತೀವಿ ನಾವು, ಅದನ್ನ ಮಾಡ್ತಾರೆ. ಬೆಳಗ್ಗೆ ಹಿಂದಿನ ರಾತ್ರಿ ಒಲೆ ಪೂಜೆ ಮಾಡಿಬಿಟ್ಟು ಬೂದ್ ನೀರನ್ನ ತುಂಬ್ತೀವಿ. ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡ್ತೀವಿ. ನರಕಾಸುರನ ಸಂಹಾರ ನಂತರ ಎಣ್ಣೆ ಸ್ನಾನನ ಮಾಡಬೇಕು. ಸೊ ಹಾಗಾಗಿ ಎಣ್ಣೆ ಸ್ನಾನನ ಮಾರನೇ ದಿನ, ಹಬ್ಬದ ದಿನ ಬೆಳಗ್ಗೆ ಮಾಡ್ತೀವಿ. ಸೊ ಈ ರೀತಿ ಬಟ್ಟೆನ ಒದ್ದೆ ಮಾಡಿಕೊಂಡು ಗೋಡೆಗಳನ್ನು ಒರೆಸ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಮೇಲ್ಗಡೆ ವೈಟ್ ಕಲರ್ ಲೈನಲ್ಲಿ ಇಟ್ಟಿರೋದು ಹೊಸ್ತಿನ ಟೈಮಲ್ಲಿ ನಾವು ಬಣ್ಣನ ಬಳಿತೀವಿ ಮನೆಗೆ. ಅಂದರೆ ಬೊಟ್ಟನ್ನ ಇಡ್ತಾ ಹೋಗ್ತಾರೆ. ಸೊ ಅದೇ ಬೊಟ್ಟದು. ಇದಕ್ಕೂ ಮುಂಚೆ ಹೊಸ್ತಂತ ಆಗುತ್ತೆ ನಮ್ಮ ಕುಂದಾಪುರ ಸೈಡಲ್ಲಿ. ಸೊ ಇಲ್ಲಿ ನಾನು ಗೋಡೆಗಳನ್ನು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಆದ ನಂತರ ಎದುರುಗಡೆ ಹಾಲ್ ಥರ ಚಿಕ್ಕದಾಗಿ ಇದೆ, ನೀವು ನೋಡಿದ್ದೀರಾ. ಸೊ ಅಲ್ಲೂ ಕೂಡ ಮೇಲ್ಗಡೆ ಸಾಲನ ಬಲೆ ಕಟ್ಟಿದೆ, ಅದನ್ನ ಬಿಡಿಸ್ಕೊಂಡು ಕ್ಲೀನ್ನ ಮಾಡಿಕೊಂಡು ನೆಲನ ಒರೆಸ್ಬೇಕು. ಸೊ ಹಬ್ಬ ಬಂತಂದರೆ ಮನೆ ತುಂಬ ಕೆಲಸ ಜಾಸ್ತಿ. ಸೊ ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮೊದಲೇ ಮಾಡಿದ್ರೆ ಹಬ್ಬದ ದಿನ ಸ್ವಲ್ಪ ಈಸಿ ಆಗುತ್ತೆ.
ಸೊ ನಾನಿಲ್ಲಿ ನೆಲನ ಈಗಲೇ ಒರೆಸ್ಕೊಳ್ತಾ ಇಲ್ಲ, ಯಾಕಂದರೆ 2 ಕಡೆ ಕ್ಲೀನ್ ಆದ ನಂತರ ಒರೆಸ್ಕೊಳ್ಬೇಕು ಅಂತ. ಮಾಮೂಲಿ ನಾವು ದಿನ ಒರೆಸ್ತೀವಿ ಎಲ್ಲ ಆಗುತ್ತೆ, ಆದರೆ ಡೀಪಾಗಿ ಕ್ಲೀನ್ ಮಾಡಿರೋದಿಲ್ಲ, ಹಾಗಾಗಿ ಕಸಗಳ್ಳಿಗಳು ಜಾಸ್ತಿ ಇರುತ್ತೆ. ಸೊ ಡೀಪ್ ಕ್ಲೀನಿಂಗ್ ವಾರಕ್ಕೊಮ್ಮೆ ಇಲ್ಲ ಅಂದರೆ 15 ದಿನಕ್ಕೊಮ್ಮೆ ಮಾಡ್ಕೊಳ್ಬೇಕಾಗತ್ತೆ, ಆಗ ಮಾತ್ರ ಮನೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಚೇರ್ನ ಇಟ್ಕೊಂಡು ಮೇಲ್ಗಡೆ ಇರುವಂತಹ ಸಾಲನ್ ಬಲೆ ಕಟ್ಟಿರೆ ಜೇಡರ ಬಲೆ ಅದನ್ನ ತೆಕ್ಕೊಳ್ತಾ ಇದ್ದೀನಿ. ಸೊ ಅದು ಇದೆ ನಮ್ಮ ಹತ್ರ ಸ್ಟಿಕ್, ಆದರೆ ಹಿಡಿಕಟ್ಟಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಅದಕ್ಕೋಸ್ಕರ ನಾನು ಜಾಡು ಇಟ್ಕೊಂಡೇ ತೆಗಿತಾ ಇದ್ದೀನಿ. ಫ್ಯಾನ್ ಮೇಲ್ಗಳೆಲ್ಲ ಕೂತಿತ್ತು ಜೇಡರ ಬಲೆ, ಅದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕನ್ನಡಿ ಹತ್ರ ಧೂಳು ಹಾರಾಡ್ತಿವೆ. ಸೊ ನಮ್ಮ ಮನೇಲಿ ಹಾಲಲ್ಲಿ ಮತ್ತು ಅಡುಗೆ ಮನೆಗಳಲ್ಲಿ ಹಂಚುಗಳ ಮಧ್ಯ ಗ್ಲಾಸನ್ನು ಹಾಕ್ಸಿದ್ದೀನಿ, ಯಾಕಂದರೆ ನ್ಯಾಚುರಲ್ ಆಗಿ ಬೆಳಕು ಬರುತ್ತೆ, ಹಾಗಾಗಿ. ಇಲ್ಲ ಅಂದರೆ ಕತ್ತಲಾಗಿ ಇರುತ್ತೆ ಒಳಗಡೆ ಎಲ್ಲ. ಅಡುಗೆ ಮನೆಯಲ್ಲಿ 3 ಇದೆ ಗ್ಲಾಸ್, ಹಾಗೆ ಹಾಲಲ್ಲಿ 2 ಗ್ಲಾಸ್ನ ಹಾಕ್ಸಿದ್ದೀವಿ. ಸೊ ನ್ಯಾಚುರಲ್ ಆಗಿ ಬೆಳಕು ಬರಬೇಕು ಅಂತ ಹಾಕ್ಸಿದ್ದು. ಸೊ ಹಾಗಾಗಿ ಇಷ್ಟು ಬೆಳಕಾಗಿ ಕಾಣಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇತ್ತು, ಕ್ಲೀನಿಂಗ್ ಮಾಡಲೇಬೇಕಾಗಿತ್ತು, ಹಾಗಾಗಿ ಕ್ಲೀನಿಂಗ್ನ ಮತ್ತೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಕಟ್ಟಿರುವಂತಹ ಜೇಡರ ಬಲೆನ ತೆಕ್ಕೊಳ್ತಾ ಇದ್ದೀನಿ. ಅದೆಷ್ಟೇ ಕ್ಲೀನ್ ಮಾಡಿದರೂ 1-2 ದಿನದಲ್ಲೇ ಮತ್ತೆ ಕಟ್ಟುತ್ತೆ. ಸೊ ಒಂಥರ ಪ್ರೊಸೆಸ್ ಆಗಿದೆ, ಇದನ್ನ ತೆಗಿಯೋದು ಮತ್ತೆ ಕ್ಲೀನ್ ಮಾಡೋದು, ತೆಗಿಯೋದು ಕ್ಲೀನ್ ಮಾಡೋದು. ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಹಬ್ಬನ ಪ್ರಿಪರೇಷನ್ ಎಲ್ಲ ಮಾಡಿದ್ರಿ, ಹಾಗೆ ಹಬ್ಬ ಯಾವ ರೀತಿ ಖುಷಿಯಾಗಿ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಲೇಟಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಒಂದು, ಮತ್ತು ನನಗೆ ಟೈಮ್ ಸಿಗ್ತಾ ಇಲ್ಲ ವಿಡಿಯೋನ ಎಡಿಟಿಂಗ್ ಮಾಡಲಿಕ್ಕೆ. ಸೊ ನನ್ನ ಹತ್ರ ಫ್ರೀ ಟೈಮ್ ಇದ್ದಾಗ ಮಾತ್ರ ನಾನು ವಿಡಿಯೋನ ಹಾಕ್ತೀನಿ. ಟಿ ವಿ ಒಂದು ಕಡೆ ನಡೀತಾನೆ ಇತ್ತು, ಸೊ ನಾನು ಮಧ್ಯೆ ನೋಡಿ ಕ್ಲೀನಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಅರ್ಧ ವಿಡಿಯೋನ ಮಾತ್ರ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ, ಮತ್ತೆ ಕಂಟಿನ್ಯೂ ಮಾಡಿಲ್ಲ. ಸೊ ಇನ್ನೂ ಕೆಲಸಗಳು ಬಾಕಿ ಇದ್ದವು. ವಿಡಿಯೋ ಮಾಡ್ತಾ ಇದ್ದರೆ ಆ ಕಡೆ ಕ್ಯಾಮರಾ ಇಡೋದು, ಈ ಕಡೆ ಕ್ಯಾಮರಾ ಇಡೋದು ನೆನಪೇ ಇರಲ್ಲ, ಹಾಗಾಗಿ ಕೆಲಸ ಮುಗಿಸ್ಬೇಕು ಅಂತ ನಾನು ವಿಡಿಯೋನ ಅರ್ಧಕ್ಕೆ ನಿಲ್ಲಿಸಿದೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೋತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಎಲ್ಲರೂ ವಿಡಿಯೋನ ಹಾಕ್ತಾರೆ, ಸೊ ಎಲ್ಲರಿಗೂ ಸಪೋರ್ಟ್ ಮಾಡೋ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು ಡಸ್ಟ್ ಎಷ್ಟು ಸಿಕ್ತು ಅಂತ. ಈ ರೀತಿಯಾಗಿ ಡೀಪ್ ಕ್ಲೀನಿಂಗ್ ಮಾಡಿದಾಗೆಲ್ಲ ಇದಕ್ಕೂ ಜಾಸ್ತಿ ಒಂದೊಂದು ಸಲ ಸಿಗೋದು ಇದೆ. ಸೊ ಇದರ ಕಂಪ್ಲೀಟ್ ವಿಡಿಯೋ ಬಂದುಬಿಟ್ಟು 1 ಗಂಟೆ ಹೊತ್ತಿದ ವಿಡಿಯೋ ಆಗಿತ್ತು. ನಾನು ಅದನ್ನು ತುಂಬ ಶಾರ್ಟ್ ಮಾಡಿ ಕಟ್ ಮಾಡಿ 15 ನಿಮಿಷಕ್ಕೆ ತಗೊಬಂದು ನಿಲ್ಲಿಸಿದ್ದೀನಿ. ವಿಡಿಯೋನ ಕಷ್ಟಪಟ್ಟು ಮಾಡ್ತೀವಿ, ಸೊ ಸಪೋರ್ಟ್ ಸಿಗ್ತಿದ್ದಾಗ ನಿರಾಶೆ ಬೇಜಾರು ಎಲ್ಲ ಆಗುತ್ತೆ.
ಸೊ ಪ್ಲೀಸ್ ವಿಡಿಯೋನ ಸಪೋರ್ಟ್ ಮಾಡಿ. ಕೆಲವೊಬ್ಬರು ವಿಡಿಯೋನ ಫುಲ್ಲಾಗಿ ನೋಡಲ್ಲ, ಅದು ಅಲ್ಲದೆ ನೋಡದೇ ಇದ್ದರೂ ಪರವಾಗಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಲ್ಲ. ಸೊ ಕೆಲವರು ಸಬ್ಸ್ಕ್ರೈಬ್ ಮಾಡಿರ್ತಾರೆ, ನಂತರ ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಇದರಿಂದ ಅವ್ರಿಗೇನು ಸಿಗುತ್ತೋ ನನಗೆ ಗೊತ್ತಿಲ್ಲ. ಬೇರೆಯವ್ರನ್ನ ಖುಷಿಪಡಿಸಲಿಕ್ಕೆ ಆಗಿಲ್ಲ ಅಂದರೆ ದುಃಖನ ಕೂಡ ಪಡಿಸ್ಬಾರ್ದು. ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಮನಸ್ಸಿನ ಮಾತು. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಬಕೆಟಲ್ಲಿ ನೀರನ್ನ ತೊಗೊಬಂದಿಟ್ಟಿದ್ದೀನಿ, ಕ್ಲೀನಿಂಗ್ ಮಾಡ್ಕೊಳ್ಳಿಕ್ಕೇನೆಲ್ಲ ಒರೆಸ್ಬೇಕು. ಹಾಗಾಗಿ ಕೈಯಲ್ಲಿ ಒಂದು ಸಲ ಒರೆಸಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮಾಪ್ ಏನು ಬೇಡ ಅನಿಸುತ್ತೆ. ಈ ನೆಲದಲ್ಲಿ ಮಾಪನ್ನ ಯೂಸ್ ಮಾಡಿದರೂ ಅದರ ನೂಲುಗಳು ಮಧ್ಯ ನೆಲಕ್ಕೆ ಸಿಕ್ಕೊಂಡು ಕಟ್ಟಾಗುತ್ತೆ. ಸೊ ಒಂದು ಸಲ ಕೈಯಲ್ಲಿ ಒರೆಸಿ ನೋಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಕೆಳಗಡೆ ಕೆಲವೊಂದು ಬಟ್ಟೆಗಳು ಹಾಗೆ ಕೆಲವೊಂದು ಮರದ ಪೀಸ್ಗಳು ಕೂಡ ಇದ್ವು, ಅದನ್ನ ಕೂಡ ನಾನು ತೊಗೊಂಡು ಬಂದು ಇಡ್ತಾ ಇದ್ದೀನಿ. ಆ ಟಿ ವಿ ಸ್ಟ್ಯಾಂಡ್ ಕೆಳಗಡೆ ಇರೋದೆಲ್ಲ ಅಜ್ಜಿ ವಸ್ತುಗಳು, ಅದನ್ನ ನಾವು ತೆಗೆಯೋ ಹಾಗಿಲ್ಲ. ಪದೇ ಪದೇ ಕೇಳ್ತಾ ಇರ್ತಾರೆ. ನಿಮಗೆ ಗೊತ್ತಿರುತ್ತೆ, ಹಿರಿಯರು ಮನೇಲಿ ಯಾರಾದರೂ ಒಬ್ಬರು ಇದ್ದರೆ ಯಾವ ರೀತಿ ಅಂತ. ಸೊ ಹಾಗಾಗಿ ನಾನು ಅದನ್ನ ಮುಟ್ಲಿಕ್ಕೆ ಹೋಗಿಲ್ಲ. ಆ ಗ್ಲಾಸಿಂದ ಬರೋ ಬಿಸಿಲು ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ತುಂಬ ಚೆನ್ನಾಗೇ ಬಿಸಿಲು ಬರುತ್ತೆ, ಹಾಗೆ ಬೆಳಕು ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಯಾರ್ದಾರು ಹಂಚಿನ ಮನೆ ಇದ್ದರೆ ಗ್ಲಾಸ್ನ ಹಾಕಿರೋದನ್ನು ನೀವು ನೋಡಿರ್ತೀರ ಅನ್ಕೋತೀನಿ. ಸೊ ನಾನಿಲ್ಲಿ ಕಸಗಳನ್ನೆಲ್ಲ ಒಟ್ಟು ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ಲಾಸ್ಟಿಕ್ ಇರುವಂಥ ವಸ್ತುಗಳನ್ನು ಬೇರ್ಪಡಿಸಿ ಒಂದು ಕವರಲ್ಲೇ ಹಾಕಿಡ್ತೀನಿ. ನಮ್ಮ ಕಡೆ ಎಲ್ಲ ತೊಗೊಂಡೋಗ್ಲಿಕ್ಕೆ ಬರ್ತಾರೆ. ಸೊ ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಐ ಹೋಪ್ ಈ ವಿಡಿಯೋನ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಸ್ಟ್ರಾಂಗ್ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಹಾಗೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.